ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಉಡುಪಿ ಜಿಲ್ಲೆಯ ಬೈಂದೂರಿನ ಎಡ್ತರೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಚಾಲನೆ ನೀಡಿದರು. ಇದೇ ವೇಳೆ ಉತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳನ್ನು ಸಚಿವರು ಅಭಿನಂದಿಸಿದರು. ಶಾಸಕ ಗುರುರಾಜ್ ಗಂಟಿಹೊಳೆ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ಮಾಜಿ ಶಾಸಕ ಗೋಪಾಲ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾಗತಿಸಿಕೊಳ್ತಾ ಇದ್ದೀವಿ. 2000 ಇಸ್ವಿಯಲ್ಲಿ 24 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಅಪಘಾತ ರಹಿತ ಚಾಲನೆ 4 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿರ್ತಾರೆ. ತಮ್ಮ ಸೇವೆಯಲ್ಲಿ ಅಪಘಾತ ರಹಿತ ಮುಂದಿನ ಹಂತದಲ್ಲಿ ಈ ಕಾಮಗಾರಿಯನ್ನ ನೆರವೇರಿಸಿ ವಾಹನಗಳ ವೈವಿಧ್ಯತೆ ಏನಿದೆ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ 15 ಜಿಲ್ಲೆಗಳನ್ನು ಒಳಗೊಂಡ ಕೆಎಸ್ಆರ್ಟಿಸಿಗೆ ಒಟ್ಟು 2000 ಬಸ್ಗಳನ್ನು ಖರೀದಿಸಲು ನಿರ್ಧರಿಸಲಾಗಿದೆ. ಮೊದಲ ಹಂತದಲ್ಲಿ 900 ಬಸ್ಗಳನ್ನು ಖರೀದಿಸಲಾಗುತ್ತಿದೆ ಎಂದು ಹೇಳಿದರು. ದೂರದ ಊರಿಗೆ ಪ್ರಯಾಣಿಸಲು 70 ಹೊಸ ಬಸ್ಗಳನ್ನು ಖರೀದಿಸಲು ಟೆಂಡರ್ ಕರೆಯಲಾಗಿದೆ. 1 ತಿಂಗಳೊಳಗಾಗಿ ಅವು ಸೇವೆಗೆ ಲಭ್ಯವಾಗಲಿವೆ. ಮಂಗಳೂರು ಸೇರಿದಂತೆ 35 ನಗರಗಳಿಗೆ ಇವು ಸಂಪರ್ಕಿಸಲಿವೆ ಎಂದು ತಿಳಿಸಿದರು. ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಮತ್ತು ಅದೇ ರೀತಿ ವಿದ್ಯಾಸಂಸ್ಥೆಗಳು ಮತ್ತು ವಾಣಿಜ್ಯ ಕೇಂದ್ರ ಆಗಿರೋದ್ರಿಂದ ಹೆಚ್ಚು ಆದ್ಯತೆ ಇದಕ್ಕೆ ಕೊಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಹೊಸ ಬಸ್ಸು 900 ಬಸ್ ಈ ವರ್ಷ ತಗೊಳ್ತೀವಿ. ಒಟ್ಟು 2000 ತಗೊಳ್ತೀವಿ. ಅದರಲ್ಲಿ 900 KSRTC ಕೊಟ್ಟಿದ್ದೀವಿ. KSRTCಗೆ ಕೊಟ್ಟಂಥ ಸಂದರ್ಭದಲ್ಲಿ 15 ಜಿಲ್ಲೆ ಬರುತ್ತೆ. ಉಡುಪಿಗೆ ಮತ್ತು ನಮ್ಮ ಇದು ದಕ್ಷಿಣ ಕನ್ನಡಕ್ಕೆ ಎರಡಕ್ಕೂ ಕೂಡ ಆದ್ಯತೆ ಮೇಲೆ ಹೋಸಲಿನೂ ಕೊಟ್ಟಿದ್ವಿ. ಈ ಸಲಿನೂ ಕೊಡೋಣ ಅಂಥೇಳಿ ಮತ್ತು ಮಂಗಳೂರು ಟೌನ್ಗೆ 100 ಎಲೆಕ್ಟ್ರಿಕ್ ಬಸ್ಸಸ್ಸು ಬರುತ್ತೆ. ಅದರಿಂದ ಉಡುಪಿ ಜಿಲ್ಲೆಗೆ ಸ್ವಲ್ಪ ಆದ್ಯತೆ ಹೆಚ್ಚಾಗಿ ಕೊಡ್ತೀನಿ ಅಂಥೇಳಿ